ಸುವರ್ಣ. ಮಿಲನ 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 ಮಿಲನ. ಕುಟುಂಬ ಮದ್ವೆ ಮಾಡಿಸಿದ್ದಾಯ್ತು. ಮುಂದಿನ ಕಾರ್ಯಕ್ರಮ ಎಲ್ಲ ರೆಡಿನಾ? ಏನು? ಅಮ್ಮನ ಮನೆಗೆ ಕರ್ಸ್ಕೊಳ್ಳೋದು. ಕರೆಸ್ಕೊತೀನಿ. ಹಂಗಾದ್ರೆ ಹೋಗೋಣ. ಹಾ, ಇನ್ನೇನು ಎಲ್ಲ ಆಯ್ತಲ್ಲ, ಹೊರಡದೆ. ಸಂಜಯ, ನೀವು ಮುಂದುವರಿಸಿ. ನಾವಿಲ್ಲಿಂದ ಹೀಗೆ ತೀರ್ಥಹಳ್ಳಿಗೆ ಹೊರಡ್ತೀವಿ. ಈಗಾಗಲೇ ಸಂಜೆ ಆಗೋಯ್ತು. ಇನ್ನು ತಡ ಮಾಡಿದ್ರೆ ಅಲ್ಲಿ ತಲುಪೋದು ಮಧ್ಯರಾತ್ರಿ ಆಗ್ಬಿಡುತ್ತೆ. ಅರೆ ಅಣ್ಣ, ಇವತ್ತೇ ಹೊರಟ್ರ? ಹಾ, ಅವನು ದೊಡ್ಡ ಮೇಧಾವಿ. ಎಲ್ಲ ನಿರ್ಧಾರನೂ ಅವನೇ ತಗೊಂಡ್ಬಿಡ್ತಾನೆ. ತನ್ನ ಖುಷಿ ಹಂಚ್ಕೊಂಡ್ರೆ ಅವನ ಖುಷಿ ಕಮ್ಮಿ ಆಗ್ಬಿಡುತ್ತೆ ಅಂತ ಅವನಿಗೆ ಅನ್ಸುತ್ತೆ. ಅದಕ್ಕೆ ಅಲ್ಲಿ ತೀರ್ಥಹಳ್ಳಿಲಿ ಬೂತ್ ಬಂಗ್ಲೆ ಇದೆಯಲ್ಲ, ಅಲ್ಲಿ ಒಬ್ಬನೇ ಹೋಗಿ ಕೂತ್ಕೊಂಡು ಖುಷಿ ಪಡ್ತಾನೆ. ಹೌದು ಮರಯ್ಯ, ಹಂಗೇನೆ. ಸ್ವಲ್ಪ ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳೋದನ್ನ ಕಲಿ. ಅಲ್ಲ, ಶಾಸ್ತ್ರಿಗಳು ಪಾರ್ವತಕ್ಕ ಈಗಲೇ ಹೊರಡ್ತಿದ್ದಾರೆ. ಚಿಂತನನ ಕರ್ಕೊಂಡು ಹೋಗ್ತಾರೆ. ಹೇಗಿದ್ರು ಗಾಡಿ ತಂದಿದ್ದೀನಿ, ಅವ್ರ ಜೊತೆಲಿ ಹೋಗೋದು ಒಳ್ಳೇದಲ್ವಾ? ಚಿಂತನ ಮೊದಲನೇ ಸಲ ಅತ್ತೆ ಮನೆಗೆ ಹೋಗ್ತಿದ್ದಾಳೆ. ಇಲ್ಲಿಂದಾನೆ ಅವಳಿಗೆ ಟಾಟಾ ಬಾಯ್ ಬಾಯ್ ಅನ್ಬಿಡ್ಲಾ? ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ. ಹೆಣ್ಣೆತ್ತಿದ್ರೆ ಅರ್ಥ ಆಗಿರೋದು ನಿನ್ಗೆ. ಹೌದಪ್ಪ, ನಾನೊಬ್ಬ ಹೊರಟ, ನನ್ಗೇನು ಗೊತ್ತಾಗಲ್ಲ. ನಿನಗೆ ಲೇಟ್ ಆಗ್ತಾ ಇದೆ, ನೀನು ಹೊರಡು. ಐ ಆಮ್ ಸಾರಿ. ಪುಣ್ಯಾತ್ಮ, ಸಂತೋಷವಾಗಿರೋ. ಮತ್ತೆ ಸೊಸೆ ಮನೆಗೆ ಬರ್ತಿದ್ದಾಳೆ. ಕಣೋ, ಸಂತೋಷ ಆಗ್ತಾ ಇದೆ. ಅದಕ್ಕೆ ಬಾಯಲ್ಲಿ ಏನೇನೋ ಮಾತು ಬರ್ತಾ ಇದೆ. ಐ ಡೋಂಟ್ ನೋ ವಾಟ್ ಈಸ್ ಹ್ಯಾಪನಿಂಗ್. ಸಾರಿ ಕಣೋ, ಗೊತ್ತಾಗದೆ ಏನೇನೋ ಮಾತಾಡ್ಬಿಟ್ಟೆ. ಯಾಕೆ ತಾತ ಹರ್ಟ್ ಆಗ್ತಾ ಇದ್ಯಾ? ಇಲ್ಲ ಬಂಗಾರು, ತಾತ ತುಂಬಾ ಖುಷಿಯಾಗಿದ್ದಾರೆ. ಅಣ್ಣ, ನೀವು ಹೊರಡಿ, ಪರವಾಗಿಲ್ಲ. ಅಷ್ಟು ದೂರ ಹೋಗ್ಬೇಕಲ್ವಾ? ಇವತ್ತಿಂದ ನಮ್ಮೆಲ್ರದು ಹೊಸ ಜೀವನ. ಎಲ್ರಿಗೂ ಒಳ್ಳೇದಾಗುತ್ತೆ. ಹೋಗ್ಬಿಟ್ಟು ಬನ್ನಿ. ಆಯ್ತು, ಬರ್ತೀನಿ. ಶಾಸ್ತ್ರಿಗಳೇ, ಹೊರಡೋಣವಾ? ನಾವು ರೆಡಿನೇ. ನೀವು ಹೇಳಿದ ತಕ್ಷಣ ಹೊರಡೋಣ. 2 ನಿಮಿಷ ಹೊರಡೋಣ. ನೂರು ಕಾಲ ಸಂತೋಷವಾಗಿ ಬಾಳಿ. ನನ್ನ ದೃಷ್ಟಿನೇ ತಾಕತ್ತೇನೋ ಹಾಗೆ ಕಾಣ್ತಾ ಇದ್ದೀರ. ತುಂಬಾ ಥ್ಯಾಂಕ್ಸ್ ಮಕ್ಕಳೇ. ನಮ್ಮ ಜೀವನಕ್ಕೆ ಒಂದು ಹೊಸ ಅರ್ಥ ಕೊಟ್ಬಿಟ್ರಿ. ಹಾಗೆ ನಮ್ಮ ಅರ್ಥನಿಗೂ ಒಬ್ಬ ತಮ್ಮ ಕೊಟ್ಬಿಟ್ರೆ ನಾನು ನೆಮ್ಮದಿಯಾಗ ರಾಮೇಶ್ವರನ್ ಪಾದ ಸೇರ್ಬಿಡ್ತೀನಿ. ಮಾವ, ಇಂಥ ಮಾತೆಲ್ಲ ಬೇಕಾ? ಏನೋಪ್ಪ, ತುಂಬಾ ಸಂತೋಷ ಆದಾಗ ಇಂಥ ಮಾತು ಬರೋದು ಸಹಜ ಅನ್ಸುತ್ತೆ. ಇರ್ಲಿ, ನೀವು ಸಂತೋಷವಾಗಿರಿ. ನಿಮ್ಮಿಬ್ರು ಮಧ್ಯೆ ಇರೋ ಪ್ರೀತಿ ಯಾವತ್ತೂ ಕಡಿಮೆ ಆಗಬಾರ್ದು. ಸರಿನಾ? ನಾನು ಬರ್ತೀನಿ ಮಗಳೇ. ಬಾಯಪ್ಪ, ಅವಾಗವಾಗ ಮನೆಗೆ ಬನ್ನಿ. ಬರ್ತೀನಿ ಕಣ. ನೀನು ಗಂಡನ್ ಕರ್ಕೊಂಡು ಬಾ. ತವ್ರ ಮನೆಗೆ ಬಂದು ಯಾವ ಕಾಲ ಆಯ್ತು. ಖಂಡಿತ ಬರ್ತೀವಿ ಮಾವ. ನನ್ನ ಹೆಂಡತಿ ತವ್ರ ಮನೆ ಅಂದರೆ ನನಗೂ ಇಷ್ಟನೇ. ಆದಷ್ಟು ಬೇಗ ಬರ್ತೀವಿ. ಹಾ, ನಿಮ್ಮ ದಾರಿನೇ ಕಾಯ್ತಿರ್ತೀನಿ. ಚಿಂತು, ಹೊರಡೋಣವಾ? ಬಾಯ್ ಭಾವ. ವಿಶ್ ಯು ಅ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್. ಚಿಂತನ, ಪ್ಲೀಸ್ ತಮಾಷೆ ಮಾಡ್ಬೇಡ. ಇದೆಲ್ಲ ನನ್ನ ಮಗಳಿಗೋಸ್ಕರ ಅಷ್ಟೇ. ಭಾವ, ನಾನು ನಿಮ್ಮ ಮಗಳಷ್ಟು ಚಿಕ್ಕವಳಿಲ್ಲದೆ ಇರ್ಬೋದು, ಆದರೆ ನಿಮ್ಗಿಂತ ಚಿಕ್ಕವಳು. ಸೊ ತಮಾಷೆ ಮಾಡೋ ಎಲ್ಲ ರೈಟ್ಸ್ ನನಗೂ ಇದೆ. ಎನಿವೇಸ್, ನಿಮ್ಮ ಜೀವನ ಅದ್ಭುತವಾಗಿರಲಿ. ಥ್ಯಾಂಕ್ಸ್ ಚಿಂತನ. ನೀನು ಹುಷಾರು, ಮತ್ತೆ ಟೇಕ್ ಕೇರ್. ಹಾ ಭಾವ. ಹುಷಾರು ಪ್ರಾರ್ಥನಾ. ಆಗಾಗ ಫೋನ್ ಮಾಡ್ತಾ ಇರು. ಲೇ ಚಿಂತು, ಇನ್ಮೇಲಿಂದ ನಿನ್ನ ಜೊತೆ ಬರೀ ಫೋನಲ್ಲಿ ಮಾತಾಡ್ತೀನಿ ಅಂತ ನೆನೆಸ್ಕೊಂಡ್ರೆ ನಂಗೆ ಒಂಥರ ಆಗ್ತಿದೆ. ಹಾಗಾದರೆ ನೆನೆಸ್ಕೋಬೇಡ್ವೆ ಭಾವ. ಇನ್ಮೇಲೆ ಈ ನನ್ನ ಅಕ್ಕಂಗೆ ಏನೂ ನೆನಪಾಗಬಾರ್ದು. ಹಾಗೆ ನೋಡ್ಕೋಬೇಕು ನೀವು. ಅಯ್ಯೋ,
ನಾನು ಹೋಗಿ ಹೋಗಿ ನಿಮಗೆ ಹೇಳ್ತಿದ್ದೀನಿ, ನೀವು ಇವಳ ಜೊತೆ ಇದ್ರೆ ಇವಳ ಪ್ರಪಂಚನೇ ಮರ್ತ್ಬಿಡ್ತಾಳೆ. ಹುಷಾರು ಕಣೆ. ಅಯ್ಯೋ ಪುಟಿ, ಈ ಸ್ಥಿತಿಲಿ ನೀನು ಅವಳನ್ನ ಅಪ್ಪ 2 ನಿಮಿಷ ಎತ್ಕೊಂಡ್ರೆ ಏನೂ ಆಗಲ್ಲ. ನಾನು ಮತ್ತೆ ಇವಳನ್ನ ಯಾವಾಗ ನೋಡ್ತೀನೋ ಏನೋ. ಚಿಕ್ಕಿ, ನೀನ್ ಅಳ್ಬೇಡ ಚಿಕ್ಕಿ, ನಿನ್ ಹತ್ರ ನಂಗೂ ಅಳು ಬರುತ್ತೆ. ಸಾರಿ ಕಂದ, ಅಳು ಬಂದ್ಬಿಡ್ತು. ನೀನು ಬಿಟ್ಟು ಹೋಗ್ಬೇಕಾದ್ರೆ ಹೀಗೆಲ್ಲ ಅಳ್ತೀನಿ ಅಂತ ನನಗೂ ಗೊತ್ತಿರಲಿಲ್ಲ. ಲವ್ ಯು ಕಣೆ. ನೀನ್ ಅಳ್ತಾ ಇದ್ರೆ ಚೆನ್ನಾಗಿ ಕಾಣಲ್ಲ, ನಗ್ನಗ್ತಾ ಇದ್ರೆ ಮುದ್ದ ಕಾಣಿಸ್ತೀಯ. ಅಪ್ಪ ಅಮ್ಮನ ಅಜ್ಜಿ ತಾತನ ಕರ್ಕೊಂಡು ತೀರ್ಥಹಳ್ಳಿಗೆ ಬಾ, ಓಕೆನಾ? ಬಾಯ್ ಕಂದ. ಕಂಟ್ರೋಲ್ ಯುವರ್ ಸೆಲ್ಫ್ ಚಿಂತನ. ನಿನಗೆ ನಮ್ಮ ನೋಡಬೇಕು ಅನ್ನಿಸ್ದಾಗ ಹೇಳು, ನಿಂತ ಕಾಲಲ್ಲೇ ತೀರ್ಥಹಳ್ಳಿಗೆ ಬರ್ತೀವಿ, ಸರಿನಾ? ಹ್ಯಾಪಿಯಾಗಿರು ಮಗಳೇ. ನಾನು ಹೋಗಿ ಬರ್ತೀನಿ ಮಾವ. ಹೋಗಿ ಬರ್ತೀನಿ. ಸರಿ, ನಾನು ಹೊರಡ್ತೀನಿ. ನಿಮ್ಗೆಲ್ರೂ ತುಂಬ ಮಿಸ್ ಮಾಡ್ಕೋತೀನಿ. ಈಗ ಹೊರಟಿಲ್ಲ ಅಂದರೆ ಇನ್ನು ನನಗೆ ಹೊರಡೋಕ್ಕಾಗಲ್ಲ. ಬಾಯ್. ಚಲೋ ಹೊರಡೋಣ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಬೆಳಕಾನಿಟ್ಟು ತೂಗಿದಾಕೆ, ಬೆಳಕಾನಿಟ್ಟು ತೂಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಬೇಡ ಪ್ರಾರ್ಥನಾ, ಇವತ್ತಿಂದ ಒಂದೇ ಒಂದು ಹನಿ ಕಣ್ಣೀರು ನಿನ್ನ ಕಣ್ಣಲ್ಲಿ ನಾನು ನೋಡಬಾರ್ದು. ಎಷ್ಟೇ ಸಂತೋಷ ಆದರೂ ಅಷ್ಟೇ, ಎಷ್ಟೇ ದುಃಖ ಆದರೂ ಅಷ್ಟೇ, ನಿನ್ನ ಮನಸ್ಸಲ್ಲಿ ಅನಿಸೋದು ನನಗೆ ಫೀಲ್ ಆಗ್ತಾ ಇದೆ. ಅಳಬೇಡ ಪ್ಲೀಸ್. ಯಾಕಂಗ್ ನೋಡ್ತಾ ಇದ್ದೀರಾ? ಒಳಗಡೆ ಬನ್ನಿ. ಬಾಮ ಪ್ರಾರ್ಥನಾ. ವೆಲ್ಕಮ್ ನಿಮ್ಮ ಮನೆಗೆ, ನಿಮ್ಮಿಬ್ಬರು ಹೊಸ ಬದುಕಿಗೆ ನಿಮ್ಮಿಬ್ಬರಿಗೆ ಸ್ವಾಗತ ಸುಸ್ವಾಗತ. ಬನ್ನಿ.
ದೇವ್ರಿಗೆ ಕೈ ಮುಗಿದು ಬರ್ತೀವಿ. ಶೋರ್ ಮಾ. It's a fresh life for you, my son. All the best. ನಿನ್ನ ಹೊಸ ಜೀವನ ಚೆನ್ನಾಗಿರಲಿ. ಥ್ಯಾಂಕ್ಸ್ ಡ್ಯಾಡ್. ನಿಮ್ಮ ಮುಂದಿನ ಜೀವನ ಚೆನ್ನಾಗಿರಲಿ ಮಗಳೇ. ನಿಮ್ಮಿಬ್ಬರ ಮಧ್ಯೆ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗು ಬರದೇ ಇರಲಿ. ವಿಶ್ ಯು ಗ್ರೇಟ್ ಲೈಫ್. ಥ್ಯಾಂಕ್ಸ್ ಅತ್ತೆ. ಇನ್ನು ಮೇಲೆ ನಿನ್ನ ಲೈಫಲ್ಲಿ ನಾವು ಇಂಟರ್ಫಿಯರ್ ಆಗೋದಿಲ್ಲ. ನಿನ್ನ ಲೈಫನ್ನ ಹೇಗೆ ಬದುಕಬೇಕು ಅಂತ ಅಂದ್ಕೊಂಡಿದ್ಯೋ ಹಾಗೆ ಬದುಕು. ಹ್ಯಾವ್ ಫನ್. ಎಂಜಾಯ್ ಯುವರ್ ಲೈಫ್. ಗಾಡ್ ಬ್ಲೆಸ್ ಯು. ಹೋಗು. ಗುಡ್ ನೈಟ್. ಹೋಗಮ್ಮ ಪ್ರಾರ್ಥನಾ. ನಾನಿನ್ ಯಾವತ್ತೂ ನಿಮ್ಮಿಂದೆಲ್ಲ ದೂರ ಆಗಬಾರ್ದು ಅಂತ ಆಶೀರ್ವಾದ ಮಾಡಿಯತ್ತೆ. ಇಟ್ಸ್ ಓಕೆ ಮಾ. ಐ ಆಮ್ ಶೋರ್ ಇನ್ಮೇಲೆ ಯಾವತ್ತೂ ನೀನು ನಮ್ಮ ಜೊತೆಲೇ ಇರ್ತೀಯ. ಈ ಚಿಂತೆ ಎಲ್ಲ ಬಿಟ್ಟು ನಗ್ನಗ್ನ ಲೈಫ್ನ ವೆಲ್ಕಮ್ ಮಾಡು. ಓಕೆನಾ? ಬಂಗಾರು ತಗೊಂಡ್ ಬಾ. ಬಂದೆ ಅಜ್ಜಿ. ಅಯ್ಯೋ ಕಂದ, ಇದೆಲ್ಲ ಯಾಕೆ? ಇದನ್ನ ಅಪ್ಪಂಗ್ ಕೊಡ್ಬೇಕಂತೆ. ನೀನ್ ಹಾಲು ಕುಡಿದ್ಯಾ? ನಾನು ಆಮೇಲೆ ಕುಡಿತೀನಿ. ಆಮೇಲೆ ಅಂದ್ರೆ ಯಾವಾಗ? ಇದೆಲ್ಲ ಹಂಗಿರ್ಲಿ, ಮೊದಲು ನೀನ್ ಹಾಲು ಕುಡಿ. ಬೇಡ, ನೀನು ಅಪ್ಪನ ರೂಮ್ಗೆ ಹೋದ್ಮೇಲೆ ನಾನು ಹಾಲು ಕುಡಿತೀನಿ. ಹೋಗು. ಯಾಕೆ ಹಿಂಗಂತ್ಯ? ನೀನ್ ನಮ್ಮ ಜೊತೆ ಮಲ್ಕೊಳಲ್ವಾ? ಅವಳಿಗೆ ನಾವಿದ್ದೀವಿ ತಾನೇ ಪ್ರಾರ್ಥನಾ. ನಾವು ನೋಡ್ಕೋತೀವಮ್ಮ, ನೀನು ಹೋಗು. ಹೋಗು, ಇಲ್ಲಾಂದ್ರೆ ಹಾಲು ತಣ್ಣಗಾಗೋಗ್ಬಿಡುತ್ತೆ. ಪ್ಲೀಸ್ ಕಂದ, ನೀನು ನನ್ನ ಜೊತೆ ಬಾರೆ. ನೀ ನಮ್ಮ ಜೊತೆ ಮಲ್ಕೊಂಡಿಲ್ಲ ಅಂದ್ರೆ ಅಪ್ಪನಿಗೆ ಬೇಜಾರಾಗುತ್ತೆ ಗೊತ್ತಾ? ಹಂಗಾದ್ರೆ ಬರ್ತೀನಿ. ಆದ್ರೆ ಬಾಗ್ಲು ತನಕ ಅಷ್ಟೇ. ಆಮೇಲೆ ನಾನು ಅಜ್ಜಿ ತಾತನ ಜೊತೆನೆ ಮಲ್ಕೋಬೇಕು, ಗೊತ್ತಾ? ಸಂಜಯ್. ಎಸ್ ಸಂಧ್ಯಾ. ಹ್ಯಾಪಿ? ಎಸ್ ಸಂಧ್ಯಾ. ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಮೀ ಟು ಸಂಜಯ್. ಮಿಲನ 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 ಮಿಲನ. ಇವಾಗ ಹೋಗು. ನಿಜವಾಗ್ಲೂ ನೀನ್ ಬರಲ್ವಾ? ಇಲ್ಲಪ್ಪ, ನಾನು ಅಜ್ಜಿ ತಾತನ ಜೊತೆನೆ ಮಲ್ಕೊಳ್ಳೋದು. ಅಜ್ಜಿ ತಾತ ಹೇಳಿದಾರೆ ತಾನೇ ನಾವು ಕಾಯ್ತಾ ಇರ್ತೀವಿ ಅಂತ. ಪುಟ್ಟಿ, ಇನ್ನೊಂದ್ಸಲ ಕರೀತಾ ಇದ್ದೀನಿ, ಬಾರೆ ನಮ್ಮ ಜೊತೆನೆ ಮಲ್ಕೋ. ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಹೇಳ್ದಾಗ ನೀನು ಕೇಳಬೇಕು. ನಾನೇ ತಾನೇ ನಿಮ್ಮಿಬ್ರಿಗೆ ಮದುವೆ ಮಾಡಿಸಿದ್ದು. ಇವಾಗ ನನ್ನ ಮಾತೆ ಕೇಳಲ್ವಾ? ನೀನು ನಿನ್ನ ರೂಮ್ಗೆ ಹೋಗು, ನಾನು ಅಜ್ಜಿ ತಾತನ ರೂಮ್ಗೆ ಹೋಗ್ತೀನಿ. ಗುಡ್ ನೈಟ್. ಅಮ್ಮ, ಏನ್ ಗೊತ್ತಾ? ಏನ್ ಕಂದ? ಇನ್ಮೇಲಿಂದ ನೀನು ಅಪ್ಪ ನಗ್ನಗ್ತಾ ಇರಬೇಕು, ಆಯ್ತಾ? ಆಯ್ತು ಕಂದ. ಐ ಲವ್ ಯು ಅಮ್ಮ. ನಾನು ಕೂಡ. ಬಾಯ್. ದೇವ್ರೆ, ಇನ್ಮೇಲಿಂದ ನನ್ನ ಅಪ್ಪ ಅಮ್ಮ ನಗ್ನಗ್ತಾ ಇರೋಂಗ್ ಮಾಡಪ್ಪ, ಪ್ಲೀಸ್ ದೇವ್ರೆ. ಐ ಲವ್ ಯು ದೇವ್ರೆ.
ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ಮೌನವೇ ರಾಗವು ಉಸಿರೇ ಭಾವವು ನಿನ್ನ ಈ ನಗೆಯ ಸವಿಶ್ರುತಿಯಲ್ಲಿವೋ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ ಪ್ರಾರ್ಥನಾ, ನಮ್ಮ ಲೈಫಲ್ಲಿ ಇದು ಸೆಕೆಂಡ್ ಟೈಮ್ ಬಂದಿರೋ ಫಸ್ಟ್ ನೈಟ್. ಅವತ್ತು ಮಾಡಿದ ತಪ್ಪನ್ನ ಇವತ್ತು ಖಂಡಿತ ಮಾಡಲ್ಲ. ನಾನು ಅಷ್ಟೆ, ಹಿಂದೆ ಮಾಡಿದ ಯಾವ ತಪ್ಪನ್ನು ಮತ್ತೆ ಮಾಡಲ್ಲ. ನಮಗೆ ಸಿಕ್ಕಿರೋ ಈ ಹೊಸ ಲೈಫಲ್ಲಿ ನಿಮಗೆ ಯಾವತ್ತೂ ಹರ್ಟ್ ಮಾಡಲ್ಲ. ಇವತ್ತಿಂದ ಸಂಪೂರ್ಣವಾಗಿ ನಿಮ್ಮ ಹೆಂಡತಿಯಾಗಿ ಬದುಕ್ತೀನಿ. ನನ್ನನ್ನು ಒಪ್ಪಿಸ್ಕೊಳ್ಳಿ. ಏನ್ ಮಾಡ್ತಿದ್ಯಾ ನೀನು? ಪ್ಲೀಸ್ ಹೀಗೆಲ್ಲ ಮಾಡ್ಬೇಡ ಆಯ್ತಾ? ನೀನೇನಾದ್ರೂ ನನ್ನ ಕಾಲಿಗೆ ಬಿದ್ದರೆ ನಾನು ನಿನ್ನ ಕಾಲಿಗೆ ಬೀಳ್ತೀನಿ ಅಷ್ಟೇ. ಅಯ್ಯೋ, ನೀನು ನನ್ನ ಪ್ರಾರ್ಥನಾ, ನನ್ನ ಹೆಂಡತಿ. ನೀನಿರ್ಬೇಕಾಗಿರೋದು ಮಿಲನ 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 ನೀನಿರ್ಬೇಕಾಗಿರೋದು ಇಲ್ಲಿ. ನೀವು ಯಾಕೆ ಇಷ್ಟೊಂದು ಒಳ್ಳೆಯವರು? ನಾನು ನಿಮ್ಗೆ ಎಷ್ಟು ಬೇಜಾರು ಮಾಡಿದ್ದೀನಿ ಅಂದರೆ ಎಷ್ಟು ಸಲ ನಿಮ್ಮ ಕಾಲಿಗೆ ಬಿದ್ದರೂ ಕಮ್ಮಿನೇ. ಪ್ಲೀಸ್ ಹೀಗೆಲ್ಲ ಮಾತಾಡಿ ನನ್ನ ಎಲ್ಲೋ ಇಡಬೇಡ. ನೀನನ್ನ ಪೂಜೆ ಮಾಡೋದೇನು ಬೇಡ ನನಗೆ. ಪ್ರೀತಿ ಮಾಡು ಸಾಕು. ನೀವು ಸಾಕು ಅನ್ನೋ ಅಷ್ಟು ಪ್ರೀತಿ ಮಾಡ್ತೀನಿ ನಿಮ್ಮನ್ನು. ಇನ್ಯಾವತ್ತೂ ದೂರ ಮಾಡ್ಕೊಳ್ಳಲ್ಲ. ನೋಡಿಲಿ, 5 ವರ್ಷದಿಂದ ನಿನ್ನ ಪ್ರೀತಿ ಸಿಗದೆ ಹೇಗೆ ಬಡವಾಗಿದ್ದೀನಿ ಅಂತ. ಪಾಪ ಅಲ್ವಾ ನಾನು? ತುಂಬ ಪಾಪ ನೀವು. ಈ 5 ವರ್ಷದಲ್ಲಿ ನೀವೇನೇನು ಕಳ್ಕೊಂಡ್ರೋ ಅದ್ರ 100 ಪಟ್ಟು ಸಂತೋಷ ನಿಮಗೆ ಸಿಗಬೇಕು. ಹಾಗಿರ್ತೀನಿ ನಿಮ್ಮ ಜೊತೆ, ಸರಿನಾ?